ಆಪರೇಷನ್ ಸಿಂಧೂರದ ಬಗ್ಗೆ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದೆ. ಪಾಕಿಸ್ತಾನದ 165 ಕಿಲೋಮೀಟರ್ ಒಳನುಗ್ಗಿ ಭಾರತ ದಾಳಿ ಮಾಡಿರೋದು. 22 ಸೇನಾ ನೆಲೆ, ಉಗ್ರ ನೆಲೆಯನ್ನ ಗುರಿಯಾಗಿಸಿಕೊಂಡು ಭಾರತ ಡೆಡ್ಲಿ ಅಟ್ಯಾಕ್ ಅನ್ನು ಮಾಡಿದೆ. ಆಪರೇಷನ್ ಸಿಂಧೂರದ ಅಕ್ಯುರೇಸಿ ಮತ್ತು ಸಕ್ಸಸ್ ರೇಟ್ ಏನಿತ್ತು ಅನ್ನೋದಕ್ಕೆ ಇದು ಉದಾಹರಣೆ. ಒಂದು ರಾಷ್ಟ್ರದ ಗಡಿ ಒಳಗೆ ನುಗ್ಗೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ 165 ಕಿಲೋಮೀಟರ್ ಒಳಗೆ ಹೋಗಿ ನುಗ್ತೀವಿ ಅಂದರೆ ಡೀಪ್ ಇನ್ಸೈಡ್ ಪಾಕಿಸ್ತಾನ. ಇದು ಪಾಕಿಸ್ತಾನದ ಒಳಭಾಗಕ್ಕೆ ಹೋಗಿ ಹೊಡೆದಿರೋದು. ಅಲ್ಲಿನ ರೆಡಾರ್ ಸಿಸ್ಟಮು, ಏರ್ ಡಿಫೆನ್ಸ್ ಸಿಸ್ಟಮು ಎಷ್ಟು ಬಕವಾಸ್ ಆಗಿತ್ತು ಅನ್ನೋದಕ್ಕೆ ಇದು ಉದಾಹರಣೆ. ಮತ್ತು ನಮ್ಮ ಸೇನೆಯ ಸಾಮರ್ಥ್ಯ, ಶೌರ್ಯದ ಪ್ರದರ್ಶನ ಹೇಗಾಗಿತ್ತು ಅನ್ನೋದಕ್ಕೆ ಇದು ಉದಾಹರಣೆ. ಉಗ್ರರ 9 ನೆಲೆಗಳು ಯಾವ್ದ್ಯಾವುದು ಅಂತ ಹೇಳಿದ್ವಿ. ತುಂಬ ಡಿಸ್ಟೆನ್ಸಲ್ಲಿ ಇದ್ದಿದ್ದು ನಮ್ಮ ಇಂಡಿಯನ್ ಆರ್ಮಿಗೆ ಬಾವಲ್ಪುರ್. ಇದು ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಇದ್ದಿದ್ದು. ಸೊ ಈ ಬಾವಲ್ಪುರ್ನ ಸುತ್ತಮುತ್ತನೇ ಒಂದು 20 ರಿಂದ 26 ಕಿಲೋಮೀಟರ್ ರೇಡಿಯಸ್ನಲ್ಲಿ ಸುಮಾರು ಮಲ್ಟಿಪಲ್ ಟಾರ್ಗೆಟ್ಸನ್ನು ಮಾಡಿತ್ತು ಅಂತ ಹೇಳಲಾಗ್ತಾ ಇದೆ. ಇವಾಗ ನಾವು ಆ ಮ್ಯಾಪನ್ನು ಕೂಡ ತೋರಿಸ್ತಾ ಇದ್ದೀವಿ, ಎಲ್ಲೆಲ್ಲಿ ದಾಳಿ ಆಗಿರೋದು ಅಂತ. ಆಲ್ಮೋಸ್ಟ್ ಎಲ್ಲವೂ ಕೂಡ LOC ಪ್ರದೇಶದಲ್ಲಿದ್ದರೆ ಬಾವಲ್ಪುರ್ ಮಾತ್ರ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಭಾಗದಲ್ಲಿದ್ದಂತಹ ಪ್ರದೇಶ. ವಿಪರೀತವಾಗಿ ಟೆರರ್ ಆಕ್ಟಿವಿಟೀಸ್ ನಡೀತಾ ಇದ್ದಿದ್ದು, ಡಿಸ್ಟೆನ್ಸ್ ಜಾಸ್ತಿ ಇಲ್ಲೇ ಇದ್ದಿದ್ದು. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಡೀಪ್ ಇನ್ಸೈಡ್ ಪಾಕಿಸ್ತಾನದ ಒಳಗೆ ಹೋಗಿ ಹೊಡೆಯೋದಿದೆಯಲ್ಲ, ಅದು ನಮ್ಮ ಸೇನೆಯ ಶೌರ್ಯ ಎಂಥದ್ದು ಅನ್ನೋದನ್ನ ತೋರಿಸುತ್ತೆ. ಯುದ್ಧಕ್ಕೆ ಸಮಾನಾದ ಶೌರ್ಯವನ್ನ ಲಿಮಿಟೆಡ್ ಸ್ಕೇಲ್ ಆಪರೇಷನ್ ಅನ್ನು ತೋರಿಸಿದ್ದಾರೆ ಅಂದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಇವರ ಕಾರ್ಯಕ್ಷಮತೆಗೆ. ಮಮತಾ, ಖಂಡಿತವಾಗೂ ಭಾರತೀಯ ಸೇನೆಯ ಶೌರ್ಯವನ್ನ ಇಡೀ ಜಗತ್ತು ಇವತ್ತು ಕೊಂಡಾಡ್ತಾ ಇದೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಭಾರತ ಸೇನೆ ಮಾಡಿರುವಂತಹ ದಾಳಿಯಿಂದಾಗಿ ಅಲ್ಲಿ ಆಗಿರುವಂತಹ ಟೆರರ್ ಕ್ಯಾಂಪ್ಗಳ ಎಫೆಕ್ಟ್ ಮತ್ತೆ ಟೆರರ್ ಕ್ಯಾಂಪ್ಗಳ ಧ್ವಂಸ ಏನಾಗಿದೆ, ಅದು ಯಾವ ಪ್ರಮಾಣದಲ್ಲಿ ಆಗಿದೆ ಅಂತಂದ್ರೆ ಅಷ್ಟು ಪ್ರಮಾಣದಲ್ಲಿ ಭಾರತೀಯ ಸೇನೆಯ ಶೌರ್ಯ ಇವತ್ತು ತೋರಿಸ್ಕೊಡ್ತಾ ಇದೆ ಜಗತ್ತಿಗೆ. ಆ ಪ್ರಮಾಣದಲ್ಲಿ ಸುಮಾರು 9 ಟೆರರ್ ಕ್ಯಾಂಪ್ಗಳನ್ನು ಒಡೆದಿರುವಂಥದ್ದು ಪ್ರಮುಖವಾಗಿದೆ. ಬವಲ್ಪುರ್ ಇರ್ಬೋದು, ಜೊತೆಗೆ ಮುರುಡಿಕೆ ಇರ್ಬೋದು, ಅಂತಹ ಪ್ರದೇಶಗಳಿಗೆ ನುಗ್ಗಿ ಸುಮಾರು 150 ಕಿಲೋಮೀಟರ್ ಒಳಗಡೆ ನುಗ್ಗಿ ಒಡೆದಿರುವಂಥದ್ದು ನಿಜಕ್ಕೂ ನಮ್ಮ ಶಸ್ತ್ರಾಸ್ತ್ರಗಳ ಎಷ್ಟು ಬಲವಾಗಿದೆ. ಭಾರತೀಯ ಸೇನೆ ರೂಪಿಸಿದ ಪ್ಲಾನ್ ಕಂಪ್ಲೀಟ್ ಆಗಿ ವರ್ಕೌಟ್ ಆಗಿದೆ. ಪಾಕಿಸ್ತಾನ ಭಾರತೀಯ ಸೇನೆಯ ಒಂದು ದಾಳಿಗೆ ಪದರುಗುಟ್ಟಿ ಹೋಗಿದೆ. ಯಾವ ರೀತಿ ಅಂತಂದ್ರೆ ಅಷ್ಟರ ಮಟ್ಟಿಗೆ ರಾತ್ರೋರಾತ್ರಿ ಹೋಗಿ ಅಮೆರಿಕವನ್ನ ಕದನ ವಿರಾಮವನ್ನ ಬೇಡ್ಕೊಳ್ಳುವಂಥ ಮಟ್ಟಕ್ಕೆ ನಾವು ಬ್ರಹ್ಮೋಸ್ ದಾಳಿ ಮಾಡಿದ್ವಿ. ಆ ಪ್ರಮಾಣದಲ್ಲಿ ವರ್ಕೌಟ್ ಆಗಿತ್ತು. 9 ಟೆರರ್ ಕ್ಯಾಂಪ್ಗಳನ್ನು ಒಡೆದು ಪಾಕಿಸ್ತಾನದ ಒಳಗಡೆಗೆ ಹೋಗಿ ಉಗ್ರರ ನೆಲೆಗಳನ್ನು ಮಾತ್ರ ನಾವು ಟಾರ್ಗೆಟ್ ಮಾಡಿ ಹೊಡೆದಿರುವಂಥದ್ದು. ಯಾವುದೇ ನಾಗರಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ನಾವು ದಾಳಿಯನ್ನ ಮಾಡಿಲ್ಲ. ಉಗ್ರನ ನೆಲೆಗಳನ್ನು ಮತ್ತೆ ಭಯೋತ್ಪಾದನೆ ಚಟುವಟಿಕೆಗಳನ್ನು ಧ್ವಂಸ ಮಾಡಬೇಕು ಎನ್ನುವಂಥದ್ದೇ ಭಾರತದ ಉದ್ದೇಶ. ಮಮತಾ.